ನಮಸ್ತೆ ಸ್ನೇಹಿತರೆ, ಕೊತ್ತಂಬರಿ ತೊಕ್ಕಿಗೆ 3 ಥರದ ಮೆಣಸಿನ್ಕಾಯಿ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ, ಖಾರ ಚಿಲ್ಲಿ ಮತ್ತು ಸಾಂಬಾರು ಚಿಲ್ಲಿ ತಗೊಂಡು ಮೆಂತ್ಯ, ಸಾಸಿವೆ, ಹಿಂಗು, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು, ಒಂದು 5 ಗ್ರಾಮಷ್ಟು ಕೊತ್ತಂಬರಿ ಬೀಜ, ಅದರ ಜೊತೆಗೆ ಹಿಪ್ಪಲಿ ಇವೆಲ್ಲವನ್ನು ಹದವಾಗಿ ಹುರಿದು ಪೌಡರ್ ಮಾಡಿ ಇಟ್ಕೊಬೇಕಾಗುತ್ತೆ. ಅಂದರೆ ಇದು ಬಂದು ಉಪ್ಪಿನಕಾಯಿಗೆ ಅಂದರೆ ಅಥವಾ ತೊಕ್ಕಿಗೆ ಹಾಕುವಂಥ ಮಸಾಲೆ ಐಟಮ್ಸ್ ಆಗಿರುತ್ತೆ. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಇದರ ಪ್ರಮಾಣಗಳೆಲ್ಲ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡಿಕೊಂಡು ಮಾಡ್ಬೋದು. ಒಂದೇ ಒಂದು ಈರುಳ್ಳಿ ತೊಗೊಂಡು ಮತ್ತು 1 ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನೆಲ್ಲ ರುಬ್ಬೋದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಅಂದರೆ ನಾವು ವೆನಿಗರೆಲ್ಲ ಹಾಕಲ್ಲ, ಪ್ರಿಸರ್ವೇಟಿವ್ಸ್ ಏನೂ ಇರಲ್ಲ ಇದಕ್ಕೆ. ಅದಕ್ಕೋಸ್ಕರ ಹುಣಸೆಹಣ್ಣು ಒಂದು 50ರಿಂದ 70 ಗ್ರಾಮಷ್ಟು ಹುಣಸೆಹಣ್ಣನ್ನು ಚೆನ್ನಾಗಿ ಕುದಿಸಿ ಆ ನೀರನ್ನು ತೆಗೆದಿಟ್ಕೊಬೇಕು. ನೀರು ಹಾಗೆ 1 ಲೋಟಕ್ಕೆ ಮೇಲೆ ಹೋಗಬಾರ್ದು. ಈಗ ಹುಣಸೆ ಹಣ್ಣಿನ ನೀರು ಜೊತೆಗೆ ಕೊತ್ತಂಬರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ರುಬ್ಕೊಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಕೊಡ್ತೀವಿ. ಎಣ್ಣೆ ಹಾಕ್ಬಿಟ್ಟು ಸಾಸಿವೆನ ಸಿಡಿಸ್ಕೊಂಬಿಡಿ. ನಾನು ಬೇಗ ಆಗಲಿ ಅಂತ ನಾನು ಅದನ್ನು ವಿಡಿಯೋ ಹಿಡಿದಿಲ್ಲ. ಇವಾಗ ನೋಡಿ, ರುಬ್ಬಿಟ್ಟಿರೋ ಅಂಥ ಮಿಶ್ರಣವನ್ನು ಹಾಕಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು, ಅನಂತರ ನಾವು ಪೌಡರ್ ಮಾಡಿಟ್ಟಿದ್ದೀವಲ್ಲ ಆ ಮಸಾಲೆ ಪದಾರ್ಥವನ್ನೆಲ್ಲ ಹಾಕಿ ಒಂದು 15ರಿಂದ 20 ನಿಮಿಷ ನಾವು ಸಣ್ಣ ಉರಿಲಿ ಕಲಕ್ತಾ ಇದ್ವಿ ಅಂದರೆ ನೋಡಿ ಈ ಥರ ಹದಕ್ಕೆ ಬರುತ್ತೆ. ಈಗ ಇದನ್ನೇನು ಆಯಿತು ಅಂದರೆ ಹೇಗಾಗಿದೆ ಅಂತ ಗೊತ್ತಾಗಬೇಕು ಅಂತಂದರೆ ನೋಡಿ, ಈ ಥರ ಕಲಕ್ತಾ ಬಾಣಲಿಲಿ ಅಂಟ್ದಂಗೆ ಬರಬೇಕು. ಎಣ್ಣೆ ಬಿಟ್ಕೊತಾ ಇರಬೇಕು. ಈ ಥರ ಎಣ್ಣೆ ಬಿಟ್ಕೊತು ಅಂದರೆ ಈಗ ಕೊತ್ತಂಬರಿ ತೊಕ್ಕು ರೆಡಿಯಾಗಿದೆ. ಅದೇ ಥರ ಟೊಮೆಟೊ ತೊಕ್ಕನ್ನು ನೋಡ್ಬಿಡೋಣ. ಮಸಾಲೆ ಎಲ್ಲ ಸೇಮ್ ಇರುತ್ತೆ. ಟೊಮೆಟೊ ಮಾತ್ರ ಕೊತ್ತಂಬರಿ ಸೊಪ್ಪಿಗೆ ಬದಲು ಟೊಮೆಟೊ ಹಾಕ್ತೀವಿ ಅಷ್ಟೇ. ಅರ್ಧ kg ಟೊಮೆಟೊ ತೊಗೊಬೇಕಾಗುತ್ತೆ. ನಾನು 2 ತೋರಿಸಿದ್ದೀನಿ, ಅರ್ಧ kg ಈಗ ನಾನು ಮಾಡ್ತಿರೋದು. ಇದಕ್ಕೆ ಅದೇ ಥರ 3 ಥರದ ಚಿಲ್ಲಿ ಮತ್ತು ಮೆಂತ್ಯ, ಸಾಸಿವೆ, ಅದರ ಜೊತೆಗೆ ಹಿಂಗು ಕಂಪಲ್ಸರಿ ನಾವು ಹಾಕಲೇಬೇಕು, ಜೀರ್ಣಕ್ಕೆಲ್ಲ ತುಂಬಾ ಒಳ್ಳೆಯದು. ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಸ್ವಲ್ಪ ಹಿಪ್ಪಲಿ. ನಾನು ಹಾಕುವಂಥ ವಿಧಾನ ಬೇರೆಯವ್ರು ಹಾಕ್ತಾರೇನೋ ಗೊತ್ತಿಲ್ಲ. ಮೆಣಸು ಮತ್ತು ಹಿಪ್ಪಲಿ ಎಲ್ಲನೂ ನಾನು ಹಾಕುವಂಥ ಎಲ್ಲ ಪದಾರ್ಥದಲ್ಲೂ ಇರುತ್ತೆ. ಚಿಲ್ಲಿನ ಕಮ್ಮಿ ಮಾಡ್ತಿರ್ತೀನಿ, ಯಾಕೆಂದರೆ ಇವೆಲ್ಲನೂ ತುಂಬ ಒಳ್ಳೆಯದು. ಚಿಲ್ಲಿ ಅಷ್ಟೇನು ಇದಿಲ್ಲ, ಅದಕ್ಕೋಸ್ಕರ. ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಒಂದೇ ಒಂದು ಈರುಳ್ಳಿ ರುಚಿಗೋಸ್ಕರ. ಹುಣಸೆಹಣ್ಣು ಟೊಮೆಟೊ ತೊಕ್ಕಿಗೆ ಒಂದು 5-10 ಗ್ರಾಮ್ ಹಾಕಬೇಕು ಅಷ್ಟೇ, ಜಾಸ್ತಿ ಹಾಕಬಾರ್ದು. ಟೊಮೆಟೊದಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಒಂದು 5-10 ಗ್ರಾಮ್ ಹುಣಸೆಹಣ್ಣನ್ನು, ಬೆಲ್ಲವನ್ನು ಹಾಕಿ ಅದೆಲ್ಲನೂ ಅದೇ ಥರನೇ ರುಬ್ಕೊಂಡು ನಾವು ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು. ಎಣ್ಣೆ ಬಂದು ಗಾಣದ ಎಣ್ಣೆ, ಎಳ್ಳೆಣ್ಣೆ ಇದ್ದರೆ ಒಳ್ಳೆಯದು.